ನೀವು ವರ್ಕೌಟ್ ಮಾಡ್ತಾ ಇದ್ದೀರಾ, ಆದರೆ ನಿಮ್ಮ ಬಾಡಿ ಚೇಂಜ್ ಆಗ್ತಾ ಇಲ್ಲ ಅಂತ ಫೀಲ್ ಆಗ್ತಾ ಇದೆಯಾ? ಈ 3 ರೀಸನ್ಸ್‌ನಿಂದ ನಿಮ್ಮ ಬಾಡಿ ಚೇಂಜ್ ಆಗಲ್ಲ. ಫಸ್ಟ್ ಒನ್ ಕನ್ಸಿಸ್ಟೆನ್ಸಿ ಇಲ್ಲ. ಕನ್ಸಿಸ್ಟೆನ್ಸಿ ಅಂದ್ರೇನು? ನಿಮ್ಮ ಮೂಡ್ ಇಲ್ಲ, ಇಲ್ಲಾಂದ್ರೆ ಏನೋ ಫ್ರಸ್ಟ್ರೇಷನ್ ಆಗಿದ್ದೀರಾ, ಇಲ್ಲಾಂದ್ರೆ ಟೈರ್ಡ್ ಆಗಿದ್ದೀರಾ, ಆದ್ರೂ ನೀವು ಜಿಮ್‌ಗೆ ಬರಬೇಕು. ಜಿಮ್ ಬಂದ್ರೆ ಅಟ್‌ಲೀಸ್ಟ್ ಒಂದು 10 ಮಿನಿಟ್ಸ್ ಕಾರ್ಡಿಯೋ ಮಾಡಿದ್ರೆ ಏನೋ ಒಂದು ಅಟ್‌ಲೀಸ್ಟ್ ಒಂದು 5-10% ನಿಮ್ಮ ಬಾಡಿ ರಿಯಾಕ್ಷನ್ ಆಗುತ್ತೆ. ಸೊ, ನಿಮ್ಗೆ ಏನು ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಬಂದು ಅದು ಡೈಲಿ ರೂಟೀನ್ ಥರ ಕನ್ಸಿಸ್ಟೆನ್ಸಿ ಆಗಿ ಕೆಲಸ ಮಾಡಿದ್ರೇನೆ ಅದನ್ನ ರಿಸಲ್ಟ್ಸ್ ಬರುತ್ತೆ. ಸೊ, ಕನ್ಸಿಸ್ಟೆನ್ಸಿ ಇರಬೇಕು. ಸೊ, ಸೆಕೆಂಡ್ ರೀಸನ್ ಪ್ರಾಪರ್ ಡಯಟ್ ಫಾಲೋ ಮಾಡಲ್ಲ. ಅಂದ್ರೆ ಸೊ, ನಿಮ್ಗೆ ಏನಾದ್ರೂ ಗೋಲ್ ಇರುತ್ತೆ. ಸೊ, ಫ್ಯಾಟ್ ಲಾಸ್ ಆರ್ ವೇಟ್ ಗೇನ್ ಆರ್ ಮಸಲ್ ಬಿಲ್ಡಿಂಗ್. ಸೊ, ಅದರಿಂದ ನಿಮ್ಮ ಟ್ರೈನರ್ ಒಂದು ಡಯಟ್ ಕೊಡ್ತಾರೆ. ಆ ಡಯಟ್ ನೀವು 1 ವಾರ ಮಾಡೋದು, ಇಲ್ಲಾಂದ್ರೆ ಒಂದು 2 ವಾರ ಮಾಡೋದು. ಅದಾದ್ಮೇಲೆ ಬ್ರೇಕ್ ಮಾಡೋದು, ಬಿರಿಯಾನಿ ತಿನ್ಬಿಡೋದು, ಇಲ್ಲಾಂದ್ರೆ ಬೇರೆ ಏನಾದ್ರೂ ಔಟ್‌ಸೈಡ್ ಜಂಕ್ ಫುಡ್ ತಿನ್ಬಿಡೋದು. ಡಯಟ್ ಬ್ರೇಕ್ ಮಾಡೋದು. ಇದಿದ್ರೂನು ಬಾಡಿ ರಿಯಾಕ್ಷನ್ ಆಗಲ್ಲ. ಸೊ, ನಿಮ್ಮ ಡಯಟ್ ಆದ್ರೂ ಫಾಲೋ ಮಾಡಬೇಕು. ನಿಮ್ಮ ಟ್ರೈನರ್ ಏನು ಕೊಡ್ತಾರೋ ಡಯಟ್ ಅದನ್ನ 100% ಫಾಲೋ ಮಾಡಬೇಕು. ಸೊ, ಥರ್ಡ್ ರೀಸನ್ ಪ್ರೋಗ್ರೆಸಿವ್ ಓವರ್‌ಲೋಡ್ ಇಲ್ಲ. ಪ್ರೋಗ್ರೆಸಿವ್ ಓವರ್‌ಲೋಡ್ ಅಂದ್ರೆ ಸೊ, ಇವತ್ತು ನಾನು 5 ಕೆಜಿಸಲ್ಲಿ 15 ರೆಪ್ಸ್ ಮಾಡಿದ್ದೀನಿ ಬೈಸೆಪ್ಸ್ ಕರ್ಲ್. ಸೊ, ಆ 3 ವೀಕ್ಸ್ ಆದ್ರೂ ನಾನು 5 ಕೆಜಿಸಲ್ಲಿ ಇದ್ರೆ ಸೊ, ಮಸಲ್ ಮೇಲೆ ಅದು ಇಂಪ್ಯಾಕ್ಟ್ ಬೀರಲ್ಲ. ಸೊ, ನಾನು ವೆಯ್ಟ್ ಇನ್ಕ್ರೀಸ್ ಮಾಡಬೇಕು. ವೆಯ್ಟ್ ಸ್ಲೋಗೆ ಇನ್ಕ್ರೀಸ್ ಮಾಡ್ಕೊಂಡು ಹೋದ್ರೆ ಮಸಲ್ ಮೇಲೆ ಇಂಟೆನ್ಸ್ ಬೀಳುತ್ತೆ. ಸೊ, ಪ್ರೋಗ್ರೆಸಿವ್ ಆಗಿ ಮಸಲ್ ಗ್ರೋ ಆಗುತ್ತೆ. ಸೊ, ಅದು ಪ್ರೋಗ್ರೆಸಿವ್ ಓವರ್‌ಲೋಡ್. ಸೊ, ಒಂದೇ ವೆಯ್ಟಲ್ಲಿ ಸ್ಟಿಕ್ ಮಾಡಬೇಡಿ. ಪ್ರೋಗ್ರೆಸಿವ್ ಓವರ್‌ಲೋಡ್ ವೆಯ್ಟ್ ಇನ್ಕ್ರೀಸ್ ಮಾಡ್ಕೊಂಡು ಇಂಟೆನ್ಸ್ ಇನ್ಕ್ರೀಸ್ ಮಾಡಬೇಕು ಮಸಲ್ ಮೇಲೆ. ಆವಾಗ ಮಸಲ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಈ 3 ರೀಸನ್ ನೀವು ಫಾಲೋ ಮಾಡಿದ್ರೆ ನಿಮ್ಮ ಬಾಡಿ 100% ಗ್ರೋ ಆಗುತ್ತೆ. ಚೇಂಜ್ ಆಗೋದು ನೀವು ಖಂಡಿತ ನೋಟ್ ಮಾಡ್ತೀರಾ. ಥ್ಯಾಂಕ್ ಯು.